ರೈತರ ಹಿತ ಕಾಪಾಡುವುದೇ ನನ್ನ ಮೂಲ ಉದ್ದೇಶ. ಶಾಸಕ ಶಿವರಾಮ್ ಹೆಬ್ಬಾರ್. ಏನು ಬರಗಾಲ, ಮಳೆ, ಅಕಾಲಿಕ ಮಳೆಯಾಗಿತ್ತು ಹಾಗೂ ಯಾವುದೇ ರೀತಿಯಾದಂತಹ ರೈತರಿಗೆ ಒಂದು ಸಂತಸ ಸುದ್ದಿ ಇಲ್ಲಾಗಿತ್ತು. ಅಂತಹ ಒಂದು ಪ್ರದೇಶವಾಗಿ ಯಲ್ಲಾಪುರ ಹಾಗೂ ಏನು ಮುಂಡಗೋಡು ಬನವಾಸಿ ಬರಗಾಲ ಪೀಡಿತ ಆಗಿತ್ತು. ಅಂತ ಬರಗಾಲದ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಲ್ಲಿ ಹಾಗೂ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸ ಆಗಿರ್ಬೋದು. ಹಾಗೂ ಮತ್ತು ಮಂಗಳೂರಿಗೆ ಸರೋಜ ಪೀಠ ಬೇಡ, ನಮ್ಮ ಉತ್ತರ ಕರ್ನಾಟಕದವರಿಗೆ ಧಾರವಾಡ ಇರಲಿ ಅನ್ನುವಂಥ ಹಲವಾರು ಒತ್ತಾಯದ ಕೆಲಸಗಳನ್ನ, ಜನಪರ ಕೆಲಸಗಳನ್ನ ಮಾಡಿದಂತಹ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇದರ ಬಗ್ಗೆ ಸುದೀರ್ಘವಾಗಿ ಅವ್ರನ್ನ ಮಾತಾಡ್ಸೋಣ. ಬರ ಪೀಡಿತ ಪ್ರದೇಶ ಅಂತೇಳಿ ಏನು ಘೋಷಣೆ ಮಾಡಿದ್ದೀರಿ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಉತ್ತರ ಕನ್ನಡ ಜಿಲ್ಲೆ ಮೊದಲನೇ ಹಂತದಲ್ಲಿ ಅತಿ ಕಡಿಮೆ ಮಳೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ 9 ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ಮತ್ತು ಯಲ್ಲಾಪುರ ತಾಲೂಕುಗಳು ಮಾತ್ರ ಬರಗಾಲ ಪೀಡಿತ ಅಂತೇಳಿ ಮೊನ್ನೆ ಘೋಷಣೆ ಮಾಡಿಸಿದ್ದೇವೆ. ಇದಕ್ಕೆ ಇನ್ನು ಏನೇನು ಆಗಬೇಕು ಅಂತೇಳಿ ಮೊನ್ನೆ ಅಧಿಕಾರಿಗಳ ಸಭೆಯನ್ನು ಮುಂಡಗೋಡದಲ್ಲೇ ಮಾಡಿ ರೈತರಿಗೆ ಸಿಗಬೇಕಂತ ಸವಲತ್ತುಗಳ ಬಗ್ಗೆ ಸಲಹೆ ಕೊಟ್ಟು ಬಂದಿದ್ದೇನೆ. ಯಲ್ಲಾಪುರದಲ್ಲೂ ನಿನ್ನೆ ಅಧಿಕಾರಿಗಳ ಸಭೆ ಮಾಡಿ ಯಲ್ಲಾಪುರದಲ್ಲೂ ಏನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ಇವತ್ತು 2 ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಇವತ್ತಿಲ್ಲಿ ಬಂದು ನನ್ನ ಕಡೆ ಈ ವಿಷಯದ ಕುರಿತು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ನಮ್ಮ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ಮಳೆಯ ಕೊರತೆಯ ಕಾರಣಕ್ಕಾಗಿ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತ ಕೃಷಿಕ ಅವನು ಪೆಟ್ಟು ಬೀಳಬಾರದು, ಅವರ ಬದುಕಿಗೆ ಒಂದು ಸುಸ್ಥಿರತೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ತಾಲೂಕುಗಳು ಮಾತ್ರ ಘೋಷಣೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಒಂದೇ ಒಂದು ತಾಲೂಕು ಆಗಿಲ್ಲ, ಹಾವೇರಿ ತಾಲೂಕು ಜಿಲ್ಲೆಯಲ್ಲಿ ಯಾವುದೂ ಆಗಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲೂ ಆಗಲಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಆಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ 2 ತಾಲೂಕುಗಳು ಮಾತ್ರ ಬರಗಾಲ ಪೀಡಿತ ಪ್ರದೇಶ ಅಂತ ಇವತ್ತು ಘೋಷಣೆ ಆಗಿದೆ. ಸರ್, ಏನಂತಂದ್ರೆ ಸೌದಿಯವರು ಬಂದಿದ್ರು, ಉಸ್ತುವಾರಿ ಬಂದಿದ್ರು, ಆ ಸಮೀಕ್ಷೆ ಒಳಗೆ ಏನೆಲ್ಲ ಚರ್ಚೆ ಆದವು ಸರ್? ಏನು ಪ್ರಮುಖವಾಗಿ ವಿಷಯಕ್ಕೆ ಒತ್ತು ಕೊಟ್ಟಿರಿ ಸರ್? ನಾವು ಇಡೀ ಉತ್ತರ ಕನ್ನಡದಲ್ಲಿ 6 ಪ್ರದೇಶಕ್ಕೆ ಭೇಟಿ ಕೊಟ್ಟು ಯಾವತ್ತು 2 ದಿವಸಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಅವೇ ಮತ್ತು ಘೋಷಣೆ ಆಗಿದ್ದಾವೆ. ಅಧಿಕೃತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೌದಿ ಘೋಷಣೆಯಾಗಿದೆ. ನಾವು ಮುಂಡಗೋಡು ತಾಲೂಕಿನ ಅನೇಕ ಪ್ರದೇಶಗಳಲ್ಲಿ ಭೇಟಿ ಮಾಡಿ ಅಲ್ಲಿದ್ದಂಥ ಬೆಳೆಗಳ ಪರಿಸ್ಥಿತಿ, ವಿಶೇಷವಾಗಿ ಭತ್ತ ಮತ್ತು ಶುಂಠಿ ಇದ್ದಲ್ಲೇ ಕೊಳತು ಹೋಗ್ತಾ ಇದೆ. ಭತ್ತ ಮೇಲೆ ಎದ್ದೇ ಇಲ್ಲ, ಬೆತ್ತಿಗೆ ಮಾಡಿದೆವು. ಈ ಎಲ್ಲ ಕಠಿಣ ಸವಾಲುಗಳನ್ನು, ಕಬ್ಬು ಸರಿಯಾಗಿ ಬಂದಿಲ್ಲ, ಜೋಳ ಮಾತ್ರ ಅಲ್ಪ ಸ್ವಲ್ಪ ಬಂದಿದೆ. ಅದೇ ಬಿಟ್ಟು ಬಾಕಿ ಎಲ್ಲ ಬೆಳೆಗಳಿಂದ ರೈತ ಭಾಳ ಪೆಟ್ಟು ತಿಂದಿದ್ದಾನೆ. ಆ ರೈತ ಬದುಕಿಗೆ ಏನಾದರೂ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಬೆಂಗಳೂರಿನಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದು ಅಂತಿಮವಾಗಿ ಈ 2 ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಆಗಿದೆ. ಸರ್, ಏನಂತಂದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒತ್ತಾಯದ ಮೇರೆಗೆ ತುರಂತರವಾಗಿ ಏನು ಇದು ಬರಗಾಲ ಪೀಡಿತ ಪ್ರದೇಶ ಅಂತ ಇದು ಮಾಡಿದರು, ಅವ್ರ ಬಗ್ಗೆ ಏನು ಹೇಳ್ತೀವಿ? ಈ ನಾಡಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಅನುಭವಿ ರಾಜಕಾರಣಿ. ಹಿಂದೆ ಸಿದ್ದರಾಮಯ್ಯನವರು ಹೇಗೆ ಕೆಲಸ ಮಾಡಿದ್ದು ಮತ್ತೊಂದು ರೀತಿಯಲ್ಲಿ ಹೊಸ ವ್ಯವಸ್ಥೆಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಆರಂಭ ಮಾಡಿದ್ದಾರೆ. ನನ್ನ ವಿಶ್ವಾಸ ಇದೆ, ಅವರ ನಾಯಕತ್ವದಲ್ಲಿ 28ಕ್ಕೆ ಪುನಃ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಬರುತ್ತೆ. ಅವರ ನಾಯಕತ್ವದಲ್ಲಿ ಮತ್ತಷ್ಟು ಹೆಚ್ಚು ಸಮೃದ್ಧಿ ಮತ್ತು ಅಭಿವೃದ್ಧಿ ಇದೆರಡೂ ಈ ರಾಜ್ಯದ ಜನಕ್ಕೆ ಸಿಗತ್ತೆ. ನಮ್ಮ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು, ನನ್ನ ಉದ್ದೇಶ, ನನ್ನ ಕ್ಷೇತ್ರದಲ್ಲಿ ಮುಂಡಗೋಡು, ಯಲ್ಲಾಪುರ, ಬನವಾಸಿ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಬೇಕು, ಏನೆಲ್ಲ ರೈತನಿಗೆ ಅನುಕೂಲವಾಗ್ತಕ್ಕಂಥ ರಸ್ತೆಗಳಾಗಬೇಕು, ಏನೆಲ್ಲ ಸೇತುವೆಗಳಾಗಬೇಕು, ಇವೆಲ್ಲದಕ್ಕೂ ಚಾಲನೆ ಕೊಟ್ಟಿದ್ದೇನೆ. ಮೊನ್ನೆ ಸಿದ್ದರಾಮಯ್ಯನವರು ನಮಗೆ 50 ಕೋಟಿ ವಿಶೇಷ ಅನುದಾನವನ್ನು ನನಗೂ ಕೊಟ್ಟಿದ್ದು. ಆ ವಿಶೇಷ ಅನುದಾನ ಅನೇಕ ಕೆಲಸಗಳನ್ನು ತಗೊಂಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಈ ಮುಖ್ಯಮಂತ್ರಿಗಳು ಮತ್ತಷ್ಟು ಹುರಿದುಂಬಿಸ್ತಾವೆ, ಮತ್ತಷ್ಟು ಅಭಿವೃದ್ಧಿಗೆ ಚಾಲನೆ ಕೊಡ್ತಾವೆ. ನನ್ನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಅಂತ ದಾಪುಗಾಲ ಆಗುತ್ತೆ. ಸರ್, ಏನು ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು, ಕೆರೆಗಳಿಗೆ ನೀರು ತುಂಬುವಂಥ ಕೆಲಸವನ್ನು ಆಗ್ತಾ ಇದೆ ಸರ್. ಅದೇ ರೈತರೆಲ್ಲ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್.
ಇನ್ನೂ ಮುಂಡಗೋಡು ತಾಲೂಕು ರೈತರಿಗೆ ಕೆರೆ ತುಂಬು ಯೋಜನೆ ಅಂತ ಏನೂ ಗೊತ್ತಿರಲಿಲ್ಲ. ಬೇರೆ ಬೇರೆ ಪಕ್ಷ ಅನೇಕ ನಾಯಕರು ನನಗೊಂದು ಮಾತನ್ನು ಟೀಕೆ ಮಾಡ್ತಿದ್ದು, ಇದು ಕೆರೆ ತುಂಬು ಯೋಜನೆ ಅಲ್ಲ, ಶಾಸಕರ ಕಿಸೆ ತುಂಬು ಯೋಜನೆ ಅಂತ ಮಾತನಾಡ್ತಿದ್ದು. ನಾನು ವಿರೋಧಿ ಪಕ್ಷದ ಮುಖಂಡರಿಗೆ ಹೇಳ್ತೀನಿ, ನಿಂತು ಕಣ್ಣನ್ನು ನೋಡ್ಕೊಂಡು ಬನ್ನಿ. ಪಾಳಾದಲ್ಲಿ ಹೇಗೆ ಕೆರೆ ಫುಲ್ ಆಗಿದೆ, ರಾಮಾಪುರದಲ್ಲಿ ಹೇಗೆ ಕೆರೆ ಫುಲ್ ಆಗಿದೆ, ಕಾತೂರಲ್ಲಿ ಕೆರೆ ಹೆಂಗೆ ಫುಲ್ ಆಗಿದೆ, ಹೋಗಿ ಕಣ್ಣಲ್ಲಿ ನೋಡ್ಕೊಂಡು ಬನ್ನಿ. ಅಂದರ್ಗಿ ಕೆರೆ ಹೆಂಗೆ ಫುಲ್ ಆಗಿದೆ, ಯಾವ ರೀತಿ ಕೆರೆ ನೀರು ತುಂಬುತ್ತೆ ಅಂತೇಳಿ ನೋಡ್ಕೊಂಡು ಬನ್ನಿ. ಈ ವರ್ಷ ಮಳೆ ನಮಗೆ ಬರದೇ ಹೋದು, ಬಿದ್ದ ಮಳೆಗಿಂತ ಹೆಚ್ಚು ಇವತ್ತು ನೀರು ಫುಲ್ಲಾಗಿ ನಿಂತಿದೆ ಎಲ್ಲ ಕೆರೆಗಳಲ್ಲಿ. ಇದರಿಂದ ರೈತರು ಅಂತರ್ಜಲ ಜಾಸ್ತಿ ಆಗುತ್ತೆ, ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಇದರಿಂದ ರೈತಾಪಿ ಜನಕ್ಕೆ ಭಾಳ ದೊಡ್ಡ ಅನುಕೂಲತೆ ಸಿಗತ್ತೆ. ನಮ್ಮ ಮೂಲಭೂತ ಉದ್ದೇಶ ಇರತಕ್ಕಂಥ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಕೃಷಿಕ, ಅವನು ಸುವ್ಯವಸ್ಥೆ ಆಗಬೇಕು. ಅವನು ಸುವ್ಯವಸ್ಥೆ ಆಗೋದು ಯಾವ ನಾಡು ಸುವ್ಯವಸ್ಥೆ ಆಗೋದಕ್ಕೆ ಸಾಧ್ಯ ಇಲ್ಲ. ರೈತನ ಮುಖದಲ್ಲಿ ನಗು ಕಾಣದೆ ಹೋದರೆ ನಾವು ದೇಶದಲ್ಲಿ ನಗು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರೈತರ ಪರವಾಗಿ ನಾನು 4 ಯೋಜನೆ ತಂದಿದ್ದೇನೆ. ನೀರಾವರಿ ಯೋಜನೆ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಯೋಜನೆ ತಂದಿದ್ದೇನೆ. ವರದಾ ನದಿಯಿಂದ ಬನವಾಸಿ ತರ್ತಕ್ಕಂಥ ಯೋಜನೆ, ಕಾವಲಿಗಿಂದ ಪಾಳ, ಕಾತು, ಮಳಗಿ, ರಾಮಾಪುರ, ಗೋಡಂಬಿ ಇಂಥ ಕಡೆಗೆ ಕೆರೆ ತುಂಬತಕ್ಕಂಥ ಯೋಜನೆ, ಬೇಡತಿಯಿಂದ ಮತ್ತು ಈ ಬಾರಿ ಹುನಗುಂದ, ಮುಂಡಗೋಡ್, ಇಂದು ಮತ್ತು ನಂದಿಕಟ್ಟ ಈ ಪ್ರದೇಶಕ್ಕೆ ಚೌಡಳ್ಳಿ ಮತ್ತು ಚಿಗಳ್ಳಿ ಡ್ಯಾಮ್ಗೆ ತುಂಬಿಸತಕ್ಕಂಥದ್ದು. ಮತ್ತೊಂದು ಯೋಜನೆ ಯಲ್ಲಾಪುರ ತಾಲೂಕಿನ ಕಿರುವತ್ತಿ, ಮದ್ದು, ಮುಂಡಗೋಡು ತಾಲೂಕಿನ ಮೈನಹಳ್ಳಿ ಮತ್ತು ಗುಂಜಾವತಿ ಈ 4 ಪಂಚಾಯತಿಗಳ ಕೆರೆ ತುಂಬತಕ್ಕಂಥ ಯೋಜನೆ ಕೆಲಸ ಈಗ ಆರಂಭ ಆಗಿದೆ. ಒಟ್ಟಾರೆ 4 ಯೋಜನೆಯಿಂದ 1,100 ಕೋಟಿ ರೂಪಾಯಿ ನೀರಾವರಿಗೆ ಈ ಸರ್ಕಾರದಿಂದ ನಾನು ತೊಗೊಂಡು ಬಂದಿದ್ದೇನೆ. ನನ್ನ 4 ಅವಧಿಯಲ್ಲಿ 1,100 ಕೋಟಿ ರೂಪಾಯಿ ಹಣವನ್ನು ರೈತರ ಕೆರೆ ತುಂಬು ಯೋಜನೆಗಾಗಿ ತಂದಿದ್ದೇನೆ. ನನಗೆ ವಿಶ್ವಾಸ ಇದೆ, 28ಕ್ಕೆ ಚುನಾವಣೆಗೆ ಹೋಗುವಾಗ 4 ಯೋಜನೆ ನೀರನ್ನು ಹರಿಸಿ ಜನಕ್ಕೆ ತೊಗೊಂಡೋಗಿ ಗಂಗಾ ನದಿ ಪೂಜೆ ಮಾಡಿ ಗಂಗಾ ಜಲವನ್ನು ಜನಕ್ಕೆ ಕೊಟ್ಟು ಪುನಃ ಮತ್ತೆ ಚುನಾವಣೆಗೆ ಹೋಗ್ತೀನಿ. ರೈತರ ಬದುಕಿಗೆ ಹೊಸ ಸ್ಥಳವನ್ನು ತಂದುಕೊಟ್ಟಂಥ ಸಮಾಧಾನ ನನಗಿದೆ. ನಾನೇನು ಶಾಶ್ವತ ಅಲ್ಲ, ನಾವಿವತ್ತು ಹೊಡಿತೇವೆ, ಮತ್ತೊಂದು ದಿವಸ ಹೋಗ್ತೇವೆ. ಆದರೆ ನಾವು ಮಾಡಿರ್ತಕ್ಕಂಥ ಕೆರೆ ನೀರು ತುಂಬು ಯೋಜನೆ ಇದೆಯಲ್ಲ, ಇದು ಇಡೀ ಮನುಕುಲಕ್ಕೆ ಬೇಕಾಗುವಷ್ಟು ವರ್ಷ ನೀವು ಕೊಡ್ತಕ್ಕಂಥ ಯೋಜನೆ. ಇದರಿಂದ ರೈತಾಪಿ ಜನಾಂಗದ ಅನೇಕ ವರ್ಷದ ಬರಗಾಲದ ಛಾಯೆಯಲ್ಲಿರ್ತಕ್ಕಂಥ ಮುಂಡಗೋಡದ ರೈತರಿಗೆ ಒಂದು ಶಾಶ್ವತವಾದಂಥ ನೆಮ್ಮದಿ ಸಿಗತ್ತೆ, ಬದುಕು ಸಿಗತ್ತೆ ಅಂತ ಅಂದ್ಕೊಂಡಿದ್ದೇನೆ. ಕ್ಯಾಮ್ರಾಮನ್ ಶಿವರಾಜ್ ಜೊತೆಗೆ ಶಶಿಕಾಂತ್ ಗೋರವರ್, ಪಬ್ಲಿಕ್ ಬಾಯ್,